ಒಬ್ಬ ಕೊಲೆಗಾರ ಹತ್ರ ಕುಟುಂಬದ ವಿಷಯ ಮಾತಾಡ್ತಾ ಇದೆಯಲ್ಲ. ಇವನಿಗೂ ಒಂದು ಒಳ್ಳೆ ಕುಟುಂಬ ಅನ್ನೋದಿದ್ರೆ ಇಂತ ಹಲ್ಕ ಕೆಲಸ ಮಾಡ್ತಾ ಇದ್ನ. ಕುಟುಂಬ ಅಂತ ಕುಟುಂಬ ಎಂತ ಕುಟುಂಬನೇ? ಬ್ರೇಕ್ ಬ್ರೇಕ್ ಪಾಡ್ಲ ಬಾಯಿಗೆ. ಎಂತದು ನೀವು ಮಾತಾಡೋದು? ನಾನು ಬಂದಾಗಿಂದಲೂ ನೋಡ್ತಾ ಇದ್ದೇನೆ, ಮಾತಾಡಿದ್ದೆ ಮಾತಾಡೋದು. ಎಂತದು ನೀವು? ಬೇಡ ರಘುಣ್ಣ, ಹೇಗೋ ಗೊತ್ತಾ ಪಿಜ್ಜಿ, ನೀ ಸುಮ್ಮನಿರು. ಎಂತ ಸೊಮ್ಮೆ ನೀವು ಮಾತನಾಡುವುದು? ಕುಟುಂಬ ಕುಟುಂಬ ಎಂತ ಕುಟುಂಬ? ನಿಮಗೊಬ್ಬರಿಗೆ ಕುಟುಂಬ ಇರುವುದು, ಇವರಿಗೆ ಕುಟುಂಬ ಇಲ್ಲವಾ? ಹೋಯ್ತು ಹೋಯ್ತು ಅಂತ ಬೊಬ್ಬೆ ಹೊಡಿತೀರಿ. ಎಂತ ಹೋಯ್ತು ನಿಮ್ದು? ಎಂತ ಕಳೆದು ಹೋಯ್ತು ನಿಮ್ದು? ಕಳ್ಕೊಂಡವ್ರು ನೋಡಿ, ಇವರು ಕಳ್ಕೊಂಡವ್ರು ಬಾಯಿ ಬಿಡದೆ ಸದ್ದು ಮಾಡದೆ ಹೇಗೆ ನಿಂತಿದ್ದಾರೆ ನೋಡಿ. ನೋಡಿ ಇವ್ರನ್ನ. ಇವ್ರ ಬಗ್ಗೆ ನಿಮಗೆ ಗೊತ್ತುಂಟಾ? ಗೊತ್ತುಂಟಾ ಹೇಳಿ. ನಂಕ ಧನಿಕಳ ಬಗ್ಗೆ ನಿಮಗೆ ಎಂತ ಗೊತ್ತಿದೆಯೇ? ನಮ್ಮ ಧನಿಕಳು ನಂಬಿಕೊಂಡು ಎಷ್ಟು ಕುಟುಂಬ ಜೀವನ ಮಾಡುತ್ತಿತ್ತು. ಬೇಡ ಅದಕ್ಕೆ, ಆಫೀಸಿಗೆ ತುಂಬಾ ಲೇಟ್ ಆಗೋಗಿದೆ, ನಾನು ಅಲ್ಲೇ ಹೊರಗಡೆ ತಿನ್ಕೊಳ್ತೇನೆ. ನಾನ್ ತಿಂಡಿ ಮಾಡಿದ್ದೇನೆ ಮರಾಯ, ತಗೋ. ಆನು ಇಲ್ಲಿ. ಎಂತದು ಇಷ್ಟು ಅರ್ಜೆಂಟು? ಫಾರಿನ್ ಇಂದ ಡೆಲಿಗೇಟ್ಸ್ ಬಂದಿದ್ದಾರೆ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನೇ ಹೋಗಿ ಫೈಲ್ ಎಲ್ಲ ರೆಡಿ ಮಾಡ್ಬೇಕು. ನಿನಗೆಂತಕ್ಕೆ ಮಾರಾಯ? ನಿಮ್ಮಣ್ಣ ನೋಡಿದ್ರೆ 1000 ಜನಕ್ಕೆ ಕೆಲಸ ಕೊಟ್ಟಿದ್ದುಂಟು, ನೀನ್ ನೋಡಿದ್ರೆ ಬೇರೆಯವರ ಕೈ ಕೆಳಗೆ ಹೋಗುದಾ? ನಮ್ಮ ಕೆಲಸವನ್ನೇ ಮಾಡಿದ್ರೆ ಆಗೋದಿಲ್ವಾ? ಆಗತ್ತೆ. ಒಂದ್ ಮಾತೇಳಿ ಅದ್ಗೆ, ನೀವು ಮನೆ ಕಾಲಿಟ್ ಗಳಿಗೆಯಿಂದ ನನ್ನ ಕೈಲಿ ಒಂದ್ ಸಣ್ಣ ಕೆಲ್ಸನಾದ್ರೂ ಮಾಡ್ಸಿದಿರಾ? ನಾನ್ ಬಿಕ್ಕಳಿಸಿದ್ರೆ ನೀವ್ ನೀರ್ ಕುಡಿತೀರಾ, ನಾನ್ ಹೇಳೋದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ಗೇನಾದ್ರು ಜ್ವರ ಬಂದ್ರೆ ಊರಲ್ಲಿರೋ ಅಷ್ಟು ದೇವ್ರುಗಳು ಹರಕೆ ಹೊತ್ಕೋತೀರಾ, ತುತ್ತು ಮಾಡಿ ಊಟ ಮಾಡ್ಸೋವರ್ಗು ಎಲ್ಲ ಕೆಲ್ಸ ನೀವೇ ಮಾಡ್ಬಿಡ್ತೀರಾ. ನಾನೇನ್ ಮಗುನ ಅದ್ಕೆ? ನೀನೆಷ್ಟು ಬೆಳೆದ್ರು ನಮ್ಮ ಕಣಿಗೆ ಮಗು ಅಲ್ಲವಾ? ನಿನ್ನ ಬಿಟ್ಟರೆ ಬೇರೆ ಯಾರಿದ್ದಾರೆ? ನನಗ್ ತಾನೆ ಯಾರಿದ್ದಾರೆ ಅದಕ್ಕೆ? ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವು ಅಣ್ಣ ತಾನೆ. ಅಮ್ಮೋರೆ, ದಣಿಕಳು ಮನೆಯಲ್ಲಿ ಇಲ್ಲವಾ ಅಮ್ಮೋರೆ? ಇಲ್ಲ ಅಲ್ಲ, ಅವರು ಮಲ್ಪೆಗೆ ಹೋಗಿದ್ದಾರೆ. ಎಂತಾಯ್ತು ಅಮ್ಮೋರೆ? ನಿನ್ನೆ ರಾತ್ರಿಯಿಂದ ನನ್ನ ಗಂಡ ಮನೆಗೆ ಬಂದಿಲ್ಲ ಅಮ್ಮೋರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಪೊಲೀಸ್ ಸ್ಟೇಷನ್ ಇಂದನೇ ಕಾಣೆಯಾಗಿರೋದು ಅಣ್ಣ. ರಾತ್ರಿ ಅವರನ್ನ ಪೊಲೀಸ್ನವರು ಬಂದು ಕರ್ಕೊಂಡು ಹೋದ್ರು ಅಣ್ಣ. ಅವ್ರು ಇದುವರೆಗೂ ಬಂದಿಲ್ಲ. ನಾ ಬೆಳಗಾತ ಹೋಗಿ ಕೇಳಿದ್ರೆ ರಾತ್ರಿನೇ ಕಳಿಸಿದ್ವಿ ಅಂತ ಹೇಳಿದ್ರು ಅಣ್ಣ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಅಮ್ಮೋರೆ. ನೀನು ಹೋಗು ಗಿರ್ಜಾ, ನಿನ್ನ ಗಂಡನಿಗೆ ಎಂತ ಆಗೋದಿಲ್ಲ, ಅವ್ರು ಬರ್ತಾರೆ. ಆಗ್ಲಿ ಅಮ್ಮೋರೆ. ಅದಕ್ಕೆ ನೀವುನು? ಇದು ರಾಯಣ್ಣನ ಮನೆ, ಇಲ್ಲಿ ಯಾರಿಗೂ ಯಾವುದೂ ಇಲ್ಲ ಅನ್ನೋ ಮಾತೇ ಇಲ್ಲ. ಪಿರ್ಕಿ ನಿಕ್ ಮಂಡ್ಯ ಸಮಾಜ ಜಂಬೆ, ನಿನ್ನ ಬೆಲೆಗೆ ಮೀನು ಕೊಡದಿದ್ದರೆ ಆಳು ಮಕ್ಕಳನ್ನು ಒಡೆಯುವುದು, ಕೊನೆಗೆ ಅವರೇ ನನ್ನ ಮೇಲೆ ಕೈ ಮಾಡಿದ್ದಾರೆ ಎಂದು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ಓಡಿ ಬಂದು ಮಲಗುವುದಾ?
ದಿನಕ್ಕೆ 3 ಹೊತ್ತು ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಿನಗೆ ಎಷ್ಟು ಸೊಕ್ಕಿರಬೇಕಾದ್ರೆ ದಿನದ 24 ಗಂಟೆ ಉಪ್ಪು ಮುಟ್ಟಿಕೊಂಡು ಊಟ ಮಾಡುವ ನಮಗೆ ಎಷ್ಟಿರಬೇಕು? ಓಯ್, ಇನ್ನು 5 ಮಿನಿಟಲ್ಲಿ ನನ್ನ ಜನ ಹೊರಗೆ ಬರದಿದ್ದರೆ ಕುಡಿಲಿ ಕುಡಿಲಿ. ಇನ್ಸ್ಪೆಕ್ಟರ್, ನಾನು ಹರೀಶ್, ಅವ್ರನ್ನ ಬಿಟ್ಬಿಡಿ. ಆಮೇಲೆ ಮಾತಾಡ್ತೀನಿ. ನಂಬಿ ಬಂದವರಿಗೆ ನಾನು ನಟರಾಜ, ತಿರುಗಿ ಬಿದ್ದರೆ ಗೊತ್ತುಂಟಲ್ಲವೋ ಯಮರಾಜ ಯಮರಾಜ ಯಮರಾಜ. ಆಯ್ತು, ನೋಡ್ಕೊಳ್ಳೋಣ. ಹರಿ ಹರಿ, ಏನು ಇದು ರಕ್ತ? ಅಣ್ಣ ಬಂದು ಹೊಡೆದ್ರು. ರಾಯಣ್ಣ. ಯಾರ ರಾಯಣ್ಣ? ಯಾರ ರಾಯಣ್ಣ? ಯಾವನೋ ರಾಯಣ್ಣ? ಬೇಡಿ ಸರ್, ಬೇಡಿ. ಅವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಬೆಂಕಿ ಬೆಂಕಿ ಇದ್ದಂಗೆ, ತುಂಬಾ ಪವರ್ಫುಲ್ ಸರ್. ನಾನ್ ಕಂಡ್ಬಿಟ್ರೆ ಅವನು ಸುಟ್ಟು ಬೂದಿ ಆಗೋಗ್ತಾನೆ. ಬೂದಿ ಆಗೋಕೆ ನೀವೇನ್ ಬೆಂಕಿನೂ ಅಲ್ಲ, ಅವನೇನ್ ಚುಟ್ಟನೂ ಅಲ್ಲ. ಸಿಂಹ ಅವನು. ಸಿಂಹನ್ ಬೇಟಾಡ್ಬೇಕು ಅಂದ್ರೆ ಬರೀ ಬಂದೂಕಿದ್ರೆ ಸಾಲದು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಅವನ ವಿಷಯನ ನನಗ್ ಬಿಟ್ಬಿಡಿ. ನಡಿ. ಅದ್ಗೆ ನಿಮ್ ಒಡವೆ ಎಲ್ಲ ನನ್ನ ರೂಮಲ್ಲಿ ಇಟ್ಟಿದಿರಲ್ಲ? ಅದು ನನ್ನ ಒಡವೆ ಅಲ್ಲ ಮಾರಾಯ. ನಿನ್ನ ಹುಟ್ಟಿದ ಹಬ್ಬ ಅಂತ ನಿಮ್ಮ ಅಣ್ಣ ನಿನಗಾಗಿ ಸ್ಪೆಷಲ್ ಆಗಿ ಮಾಡಿಸಿದ್ದು. ಅಯ್ಯೋಯ್ಯೋ, ಇದೇನ್ ಚಿನ್ನದ ಅಂಗಡಿನೇ ತಂದಿರೋ ಆಗಿದೆ? ಕೊಟ್ಟಿದ್ದರೆ ಚಿನ್ನದ ಗಣಿಯನ್ನೇ ತರ್ತಿದ್ರು ಎಂತದ್ದು. ಕೊಟ್ಟಿಲ್ಲ ಅಂತ ಕಾಣ್ತದೆ, ಅದಕ್ಕೆ ಇದನ್ನೇ ತಂದಿದ್ದಾರೆ. ಇಲ್ಲಿ ಏನದ್ಕೆ ಇದೆಲ್ಲ ಒಳ್ಳೆ ಯಕ್ಷಗಾನದವ್ರ ತರ. ಇದು ನಿಮ್ಮ ಅಣ್ಣನ ಆಜ್ಞೆ. ಬೇಡ ಅನ್ನುವ ಧೈರ್ಯ ನನಗೂ ಇಲ್ಲ, ನಿನಗೂ ಇಲ್ಲ. ಅಯ್ಯೋಯ್ಯೋ, ಇದು ಬೇರೆನಾ? ಇದೇ ತುಂಬಾ ಇಂಪಾರ್ಟೆಂಟ್ ಇಂದ್ರ. ಈಗ ನೀ ಎಷ್ಟು ಚಂದ ಕಾಣ್ತಿದೀವಿ. ಓ, ಅಂತ ಸಿನಿಮಾದಲ್ಲಿ ಅಂಬರೀಶ್ ಅವ್ರಿಗೆ ಕತ್ಗೆ ಕೈಗೆ ಕಾಲ್ಗೆಲ್ಲ ಸರ್ಪಳಿ ಹಾಕೊಂಡು ಕನ್ವರ್ಲಾಲ್ ಅಂತಾರಲ್ಲ, ಆ ತರ ಕಾಣಿಸ್ತಾ ಇದೀನಿ. ದೊಡ್ಡದಾಗಿ ಮೀಸೆ ಇಟ್ಟಿದ್ದರೆ ನಿಮ್ಮ ಅಣ್ಣನ ಹಾಗೆ. ಸಿಂಹದ ಮರಿ. ಮಂಗಳ, ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ. ಬಂದೆ. ಬೇಗ ಒಡವೆ ಹಾಕಿಕೊಂಡು ಬಾ, ಆಯ್ತಾ? ಎಲ್ಲರಿಗೂ ಹೇಳಬೇಕು, ಅಷ್ಟು ಮಂದಿ ಇಲ್ಲಿ ನಿಲ್ಲಬೇಕು. ನೋಡಿ. ಓಯ್ ರಘುವಣ್ಣ, ದಾನೆ ದೊಡ್ಡ ಗಣ್ಣು ಬಿಟ್ಟು ಇಂದ್ರನನ್ನು ಹಾಗೆ ನೋಡುವುದಾ? ಅದು ಇಂದ್ರನ ಬರುವ ಸ್ಟೈಲ್ ಉಂಟಲ್ಲ, ಒಮ್ಮೆ ನನಗೆ ಅದು ನೀವಾ ಅವರ ನೀವಾ ಅಂತ ಹೇಳಿ ಕನ್ಫ್ಯೂಷನ್ ಆದದ್ದು. ಇಂದ್ರಣ್ಣ ಎಡ್ಡ ಉಂಟು. ಹೇಗೆ? ದೇವರು ನಿನ್ನ ಚೆನ್ನಾಗಿ ಇಟ್ಟಿರಲ್ಲ. ಓಯ್ ರಘುವಣ್ಣ, ಹೊರಗೆಲ್ಲ ರೆಡಿ ಉಂಟಾ? ಪೂರ ರೆಡಿ ಅಂಡ. ಪೋಲ ನಾನ್ ಯಾಕಣ? ಓಯ್, ಇನ್ನು ನಿನ್ನ ಪುಟ್ಟಿನ ದಿನ ಮಾರಾಯ. ಜನಕುಲು ಕಾಯ್ತರು ನಿನಗೋಸ್ಕರ. ಅಡಕ್ ಪೋಲ. ನಮಸ್ಕಾರ. ಎಲ್ಲ ಊಟ ಮಾಡಿದ್ರ? ದೇವ್ರು ನಿಮ್ಮನ್ನ 100 ವರ್ಷ ಚೆನ್ನಾಗಿಟ್ಟಿರ್ಲಪ್ಪ. ಅಣ್ಣ ಅಣ್ಣ. ಏನ್ ಪ್ರಮಿಳ, ಇವತ್ತು ಯಾರು ನೀವು ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲ ಅಣ್ಣ, ನಿಮ್ ಹುಟ್ಟಿದಬ್ಬಕ್ಕೋಸ್ಕರ ರಜಾ ಹಾಕಿದೀವಣ್ಣ. ಅಣ್ಣ, ನಿಮ್ ಡ್ರೆಸ್ ಸೂಪರ್ ಅಣ್ಣ. ಥ್ಯಾಂಕ್ ಯು ಪಾ. ಅಣ್ಣ, ದೊಡ್ಡ ದಣಿಕ್ಲ ತರಾನೇ ಕಾಣ್ತಿದ್ದೀರಣ್ಣ. ಅಣ್ಣ, ಆದ್ರೂ ಒಡವೆಗಳು ಓವರ್ ಆಗ್ಲಿಲ್ವಾ ಅಣ್ಣ? ಸದ್ಯಕ್ಕೆ ಇದಿರ್ಲಿ, ಆಮೇಲೆ ಇದನ್ನ ಕರಗಿಸಿ ನಿಮ್ಮೆಲ್ಲರೂ ಮದುವೆಗೂ ತಾಳಿ ಮಾಡಿಸ್ಕೊಟ್ಬಿಡ್ತೀನಿ. ಎಲ್ಲೇ ಅದು ಇಲ್ಲಿದೆ ಕಣೆ. ನಿಮ್ ಬರ್ತ್ಡೇಗೆ ಒಂದು ಚಿಕ್ಕ ಗಿಫ್ಟ್ ಅಣ್ಣ. ಹ್ಯಾಪಿ ಬರ್ತ್ಡೇ ಅಣ್ಣ. ಥ್ಯಾಂಕ್ಸ್ ಅಪ್ಪ.